ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಬಂದು ಕೃಷಿ ಮೇಳ ನಡೆಯುತ್ತಲ್ಲ ಅದರದ್ದು 2ನೇ ವಿಡಿಯೋ ಆಗಿರುತ್ತೆ. ಈಗ ನೀವು ನೋಡ್ತಾ ಇರೋ ಹಸು ಬಂದು ಪುಂಗ್ನೂರು ಹಸು ಅಂತ. ಇದ್ರ ವಿಶೇಷತೆ ಅಂದರೆ ಇದು 2 ಅಡಿ ಅಷ್ಟೇ ಹೈಟ್ ಬೆಳೆಯೋದು. ಇದ್ರ ಹಾಲು ತುಂಬ ಶ್ರೇಷ್ಠ. ಇದರ ಹಾಲಿಂದ ಮಾಡಿದಂಥ ತುಪ್ಪ ಬಳಸಿನೇ ತಿರುಪತಿ ಬಾಲಾಜಿಗೆ ಅಭಿಷೇಕ ಮಾಡ್ತಾರೆ ಅಂತ ಹೇಳ್ತಾರೆ. ಯಾಕಂದರೆ ಇದು ಮೂಲ ಬಂದರೂ ಆಂಧ್ರ ಪ್ರದೇಶ ಅಂತ ತಿಳಿಸ್ತಾರೆ. ಇಲ್ಲಿ ನೀವು ನೋಡ್ತಾ ಇರೋಂಥದ್ದು ಮೇಕೆ ಬಂದು ವಿಶೇಷ. ಒಂದು ಶಿರೋಹಿ ಅಂತ ಕಪ್ಪು ಕಲರ್ ಇದೆಯಲ್ಲ ಅದು, ಇನ್ನೊಂದು ಬಾರ್ಬರಿ ಅಂತ. ಈ ಬಾರ್ಬರಿ ಅನ್ನೋದು ಜಿಂಕೆ ಕ್ರಾಸಿಂದ. ಅದರದ್ದು ವಿಶೇಷತೆ ಅಂದರೆ ಅದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಶಿರೋಹಿ ಮೇಕೆದು ಏನು ವಿಶೇಷ ಅಂದರೆ ಇದು ಕಿವಿ ಉದ್ದವಾಗಿದ್ದು ಇದು ಬೇಗ ಗ್ರೋತ್ ಆಗುತ್ತೆ. ಈಗ ನೀವು ನೋಡ್ತಾ ಇರೋದು ಸುಮಾರು 107 kg ತೂಕ ಇದೆ ಅಂತ ಹೇಳ್ತಾರೆ. ಇದು ಕಮರ್ಷಿಯಲ್ ಪರ್ಪಸ್ಗೆ ಬೆಳೆಯೋರಿಗೆ ತುಂಬ ಅನುಕೂಲ ಆಗುತ್ತೆ. ಈ ಫಾರ್ಮ್ ಹೌಸ್ ಮಾಡಿ ಏನು ಈ ಇನ್ಕಮ್ ಜನ್ರೇಟ್ ಮಾಡ್ಕೋಬೇಕು ಅನ್ನೋರಿಗೆ ಈ ಮೇಕೆನ ಸಜೆಷನ್ ಮಾಡ್ಬೋದು. ಈಗ ನೀವು ನೋಡ್ತಾ ಇರೋವಂಥದ್ದು ಏನಪ್ಪ ಅಂದರೆ ಎತ್ತಿನ ಗಾಣದ ಎಣ್ಣೆ. ಅಂದರೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಎಣ್ಣೆ ತೆಗಿತಾಯಿದ್ರು, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಹುಚ್ಚೆಳ್ಳೆಣ್ಣೆ, ಇದು ಒಂದು ಹಳೆ ಮೆಥೆಡು. ಈಗೆಲ್ಲ ಮಿಷಿನಿಂದ ಎಣ್ಣೆ ತೆಗಿತಾರೆ. ಆದರೂ ಕೆಲವು ಕಡೆ ಇನ್ನು ಈ ಹಳೆ ಮೆಥಡನ್ನ ಬಳಸಿ ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಇದು ತುಂಬ ಪರಿಶುದ್ಧವಾಗಿರುತ್ತೆ. ಹಾಗೂ ಈಗ ನೀವು ನೋಡ್ತಾ ಇರೋವಂಥದ್ದು ಏನು ಈ ಸೋಷಿಯಲ್ ಮೀಡಿಯಾಗಳೆಲ್ಲ ಹಳ್ಳಿ ಕಾರ್ ಅಂತ ಫೇಮಸ್ ಆಗಿದೆಯಲ್ಲ ತಳಿ, ಇದು ನಮ್ಮ ಕರ್ನಾಟಕದ ತಳಿ ಅಂತ ಹೇಳ್ಬೋದು. ಇದನ್ನ ವರ್ತೂರು ಸಂತೋಷ್ ಅವರೇ ಬಂದು ಇನಾಗ್ರೇಷನ್ ಮಾಡಿದ್ದಾರೆ. ಈ ಕುರಿ ಬಂದ್ಬಿಟ್ಟು ಬಾರ್ಬರಿ ಕುರಿ ಅಂತ. ಇದ್ರ ವಿಶೇಷ ಏನಂದರೆ ಎಲ್ಲ ಕುರಿ ಸಾಮಾನ್ಯವಾಗಿ 1 ಮರಿ ಹಾಕಿದ್ರೆ ಈ ಕುರಿ 2 ಮರಿ 3 ಮರಿವರೆಗೂ ಹಾಕುತ್ತೆ. ಈಗ ನೋಡ್ತಾ ಇರೋಂಥದ್ದು ಒಂದು ಕೋಳಿ ಕೇಜ್ ಸೆಟಪ್. ಈ ಮಲ್ಟಿ ಪರ್ಪಸ್ಗೆ ಸ್ಮಾಲ್ ಸೈಡ್ ಇನ್ಕಮ್ ಜನರೇಟ್ ಮಾಡ್ಕೊಳ್ಳೋಕ್ಕೆ ಒಂದು ಮನೆಯಲ್ಲಿ ಮಾಡ್ಕೋಬೇಕಂತ ಒಂದು ಸೆಟಪ್ ಇದೆ. ಎಗ್ ಪರ್ಪಸ್ಗೆ ಸಾಕ್ತೀವಿ ಅನ್ನೋರು BB360 380 ಅನಿಸುತ್ತೆ. ಅದು ಚೆನ್ನಾಗಿದೆ ಕೋಳಿ. ಇದು ನಿಯರ್ಲಿ 300 ಡೇಸ್ ಕೋಳಿ ಮೊಟ್ಟೆ ಸಿಗುತ್ತೆ. ಯಾರೂ ಇಲ್ಲ. ಈ ಮಾಡೆಲ್ ಬಂದ್ಬಿಟ್ಟು ಎರೆಹುಳು ಗೊಬ್ಬರ ತೊಟ್ಟಿ. ಯಾವ ರೀತಿ ನಾವು ಸಾವಯವ ಗೊಬ್ಬರನ ಮನೇಲಿ ತಯಾರಿಸ್ಕೋಬೋದು, ವೇಸ್ಟ್ನೆಲ್ಲ ಯೂಸ್ ಮಾಡಿ ಎರೆಹುಳ ಯೂಸ್ ಮಾಡ್ಕೊಂಡು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ. ಇದನ್ನು ಕಮರ್ಷಿಯಲ್ ಆಗೂ ಮಾಡ್ಬೋದು, ಸಾವಯವ ವ್ಯವಸಾಯ ಮಾಡ್ತೀವಿ ಅನ್ನೋರು ಸಹ ಇದನ್ನು ಉಪಯೋಗಿಸ್ಕೋಬೋದು. ಜೇನು ಅನ್ನೋದು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಅಂದರೆ, ಯಾರೋ ಒಬ್ಬ ಸೈಂಟಿಸ್ಟ್ ಹೇಳ್ತಾರೆ 3 ವರ್ಷ ಜೇನು ಅನ್ನೋದು ಇರಲ್ಲ ಅಂದರೆ ಮನುಕುಲನೇ ಇರಲ್ಲ ಅಂತ. ಅಷ್ಟು ಇಂಪಾರ್ಟೆನ್ಸ್ ಇದೆ. ಅದನ್ನು ಕಮರ್ಷಿಯಲ್ ಆಗು ಸಹ ಬಳಸ್ಕೊಬೋದು. ನಾವು ಯಾವ ಥರ ಜೇನುತುಪ್ಪನ ಎಕ್ಸ್ಟ್ರಾಕ್ಟ್ ಮಾಡಿ ಯೂಸ್ ಮಾಡ್ಬೋದು ಅಂತ. ಹೈಡ್ರೋಫೋನಿಕ್ಸ್ ಈಗ ಈ ನಡುವೆಲ್ಲ ನೀವು ಕೇಳಿರ್ತೀರ. ಅಂದರೆ ಮಣ್ಣಿಲ್ಲದೆ ನೀರಲ್ಲೇ ಬೆಳೆಯುವಂಥ ಒಂದು ಪದಾರ್ಥ ಬೆಳೆಯುವಂಥ ಒಂದು ವಿಧಾನ. ಇದರಲ್ಲಿ ನೀರಿಗೆ ಒಂದು ಬೆಳೆಗೆ ಏನು ಬೇಕಾಗುತ್ತೆ ಎಲ್ಲ ನೀರಲ್ಲೇ ಕೊಟ್ಟಿರ್ತಾರೆ.
ಇದರಿಂದ ಬೆಳೆನೂ ಕಮ್ಮಿ ಜಾಗದಲ್ಲಿ ಜಾಸ್ತಿ ಬೆಳೆ ಬೆಳಿಬೋದು. ಇದು ಇಸ್ರೇಲಲ್ಲೆಲ್ಲ ತುಂಬ ಮುಂದುವರೆದಿದೆ. ಈ ನಡುವೆ ಈ ಟೆರೆಸ್ ಗಾರ್ಡನ್ನು ಆ ಥರ ಮಾಡೋರೆಲ್ಲರೂ ಈ ಹೈಡ್ರೋಪೋನಿಕ್ ಸಿಸ್ಟಮ್ನ ಯೂಸ್ ಮಾಡ್ಕೊತವ್ರೆ. ಈ ಸೋಲಾರ್ ಸಿಸ್ಟಮ್ ಅನ್ನೋದು ಮುಂದೆ ಒಂದು ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರೆ ಆಶ್ಚರ್ಯ ಇಲ್ಲ. ಈಗೆಲ್ಲ ಪವರ್ ಪ್ರಾಬ್ಲಮ್ ತುಂಬ ಇರೋದ್ರಿಂದ ಈ ಸಣ್ಣ ರೈತರು ದೊಡ್ಡ ರೈತರೆಲ್ಲ ಈ ಸೋಲಾರ್ ಸೆಟಪ್ ಯೂಸ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ದಿನದಲ್ಲಿ 8ರಿಂದ 9 ಗಂಟೆ ನೀರು ಸಿಗುತ್ತೆ, ಕರೆಂಟ್ ಒಂದು ಸಮಸ್ಯೆ ಇರಲ್ಲ. ಕೃಷಿ ಮೇಳದ ಉದ್ದೇಶ ಏನಂದರೆ, ಈಗ ನೀವು ನೋಡ್ತಾ ಇದ್ದೀರಲ್ಲ ಮಾಡೆಲ್ಲು, ಇದು ಆಗಿರುತ್ತೆ. ಒಂದು ಚಿಕ್ಕ ಜಾಗದಲ್ಲಿ ಅತಿ ಹೆಚ್ಚು ಬೆಳೆಗಳನ್ನ ಬೆಳೆದು ರೈತರು ಹೇಗೆ ಅವ್ರ ಇನ್ಕಮನ್ನು ಜಾಸ್ತಿ ಮಾಡ್ಕೋಬೋದು ಅನ್ನೋದು ತೋರಿಸೋದು ಇದು ಒಂದು ಉದ್ದೇಶ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಚಿಕ್ಕ ಜಾಗದಲ್ಲಿ ಎಷ್ಟು ವಿಭಿನ್ನವಾದ ಬೆಳೆಗಳನ್ನ ಬೆಳೆದಿದ್ದಾರೆ. ಸಣ್ಣದಾಗೂ ಮಾಡ್ಬೋದು, ದೊಡ್ಡ ಪ್ರಮಾಣದಲ್ಲೂ ಮಾಡ್ಬೋದು ಅಂತ ತಿಳಿಸ್ಕೊಳ್ಳೋದೇ ಈ ಮಾಡೆಲ್ನ ಒಂದು ಉದ್ದೇಶ ಆಗಿರುತ್ತೆ. ಈ ಥರ ಬೆಳೆಗಳನ್ನ ಬೆಳೆಯೋದನ್ನ ಮಲ್ಟಿ ಲೇಯರ್ ಕ್ರಾಪ್ ಅಂತಾರೆ. ಸುತ್ತ ಹೂವು ಇಡೋದ್ರಿಂದ ನಿಮಗೆ ಕೀಟನಾಶಕಗಳ ಬಾಧೆಯನ್ನು ತಪ್ಪಿಸ್ಬೋದು. ಒಂದು ಬೆಳೆ ಮಧ್ಯೆ ಅಂತರ ಬೆಳೆ ಬೆಳೆಯೋದ್ರಿಂದ ಆ ಒಂದು ಬೆಳೆ ಇನ್ನೊಂದು ಬೆಳೆಗೆ ಪೂರಕ ಪೋಷಕಾಂಶಗಳನ್ನ ಒದಗಿಸುತ್ತೆ. ಡ್ರಿಪ್ ಇರಿಗೇಷನ್ ಸಿಸ್ಟಮ್, ಇದು ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಡ್ರಿಪ್ ಇರಿಗೇಷನ್ ಸಿಸ್ಟಮ್. ಇದರಿಂದ ನೀರಿನ ಮಿತ ಬಳಕೆ ಹೇಗೆ ಮಾಡ್ಬೋದು, ಒಂದೇ ಜಾಗದಿಂದ ಸಸ್ಯಕ್ಕೆ ಏನು ಪೋಷಕಾಂಶಗಳು ಒಂದೇ ಜಾಗದಿಂದ ಅದಕ್ಕೆ ತಲುಪಿಸ್ಬೋದು ಅನ್ನೋದೇ ಈ ಮಾಡೆಲು. ಇಷ್ಟೊತ್ತು ನೀವು ನೋಡಿದ್ದು ಕೃಷಿ ಮೇಳದಲ್ಲಿ ಇದ್ದಂಥ ಒಂದು ವಿಶೇಷತೆ. ಇದು ಒಂದು ಹೊಸ ಪ್ರಯತ್ನ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.